Abram come from Babylon to Canaan. ಇವಾಗಿರುವಂತ ಇರಾಕ್ ಯಾವ್ದಾಗಿದೆ? ಆಗಿನ ಬ್ಯಾಬಿಲೋನ್ ಆಗಿದೆ. Now it has been name has been changed. Babylon was been changed to Iraq. ಆಮೇಲೆ ಈಗ ವಾಗ್ದಾನ ಮಾಡಲ್ಪಟ್ಟಂತ ಅವನ ದೇಶಕ್ಕೆ ಅವನು ಬಂದಿದ್ದಾನೆ. He has come to the promised land. ಅವನು ದೇವರನ್ನು ನಂಬಿದ, ಅವನು ನಂಬಿದ ಕಾರಣ ಅವನು ನೀತಿವಂತನಾದ. When he believed, when he had faith, he has become a righteous. ಆಮೇಲೆ ಈಗ ಆ ನೀತಿವಂತನಾಗುವುದು ಈಗ ಎಲ್ಲಿ ಬಂದಿದೆ ಅಂದ್ರೆ ಇದು ನಮ್ಮ ಹತ್ತಿರ ಬಂದಿದೆ. Where this righteousness has come, the righteousness come in within us. ಅಬ್ರಹಾಮನ ನಂಬಿಕೆ ಈಗ ರಾಹಬಳ ಬಳಿಗೆ ಬಂದಿದೆ. The Abraham's faith has come in us. ಅಬ್ರಹಾಮನಲ್ಲಿದ್ದ ನಂಬಿಕೆ ಹಾಗೆ ಏನಾಗಿದೆ? ಟ್ರಾನ್ಸ್ಫಾರ್ಮ್ ಆಗಿದೆ. The Abraham faith has been transformed from Abraham to Rahab. ಆಮೇಲೆ ಕೊನೆಯಲ್ಲಿ ಈ ಸ್ತ್ರೀಯ ಮೇಲೆ ಆ ನಂಬಿಕೆ ಬಂತು ಎಂಬುದಾಗಿ ನಾವು ನೋಡ್ತೇವೆ. Finally the same faith has come upon the Rahab. ಅಬ್ರಹಾಮನು ಹೊಂದಿದ ನೀತಿಯನ್ನು ದೇವರು ರಾಹಾಬಳಿಗೆ ಕೊಡ್ತಾ ಇದ್ದಾನೆ. So Abraham's righteousness faith has been transferred to Rahab. ಆಮೇಲೆ ಅದಕ್ಕಾಗಿಯೇ ಇಬ್ರಿಯದಲ್ಲೂ ಮತ್ತು ಯಾಕೋಬದಲ್ಲೂ ಅವರ ಬಗ್ಗೆ ಬರೆಯಲ್ಪಟ್ಟಿದೆ. That's the reason it has been written in both Hebrews and the James. ನಾವು ಗಮನಿಸೋಣ ಇಬ್ರಿಯ 11:11ರಲ್ಲಿ let us turn our scriptures to Hebrews 11:11. ಓದ್ಕೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 11:11 ಇದಲ್ಲದೆ ಸಾರಳು ಸಹ ವಾಗ್ದಾನ ಮಾಡಿದ ಆತನನ್ನು ನಂಬತಕ್ಕವನೆಂದು ತೀರ್ಮಾನಿಸಿ ಸಾರಳು ಸಹ ವಾಗ್ದಾನ ಮಾಡಿದ ಆತನನ್ನು ನಂಬತಕ್ಕವನೆಂದು ತೀರ್ಮಾನಿಸಿ ನಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿ ಆಗುವುದಕ್ಕೆ ಶಕ್ತಿಯನ್ನು ಹೊಂದಿ ಒಂದು ಮಗುವನ್ನು ಹೆತ್ತಳು. ಸಾಕು. Through faith also Sarah herself received strength to conceive seed and was delivered of a child when she was past age, because she judged him faithful who had promised. ಆಮೇಲೆ ಸರಿ, ಇಲ್ಲಿ 11:11ರಲ್ಲಿ ಯಾರ ಕುರಿತ ಬರೆಯಲ್ಪಟ್ಟಿದೆ? ಸಾರಳ ಕುರಿತಾಗಿ ಬರೆಯಲ್ಪಟ್ಟಿದೆ. In 11:11 it has been written about Sarah. ನಂಬಿಕೆ ಕುರಿತು ಮಾತನಾಡುವಾಗ ಸಾರಳು ಮತ್ತು ರಾಹಬಳು ಇಬ್ಬರು ಕೂಡ ಅಲ್ಲಿ ಬರ್ತಾ ಇದ್ದಾರೆ ಆ ಒಂದು ಅಧ್ಯಾಯದಲ್ಲಿ. When it is spoken about the faith, the Rahab, the Sarah and the Abraham has been ಆಮೇಲೆ spoken over here. ದೇವರ ಸ್ತೋತ್ರ. ಅಲ್ಲಿ ನಾವು ಅದೇ ಅಧ್ಯಾಯದ 32ನೇ ವಾಕ್ಯದಲ್ಲಿ ನೋಡುವಾಗ ಎಲ್ಲರನ್ನು ಕಂಬೈನ್ಡ್ ಆಗಿ ಬರಿತಾ ಇದ್ದಾನೆ. 11:32 ಎಲ್ಲರನ್ನು ಒಟ್ಟು ಸೇರಿಸಿ ಬರಿತಾ ಇದ್ದ ನಂಬಿಕೆ ವಿಷಯ ಮಾತಾಡುವಾಗ ಎಲ್ಲರನ್ನು ಒಟ್ಟು ಸೇರಿಸಿ ಮಾತನಾಡ್ತಾ ಇದ್ದಾನೆ. He speaks about everyone's faith. ಆಮೇಲೆ ದೇವರ ಸ್ತೋತ್ರ. ಅಲ್ಲಿ ಯಾರು? ಗಿದ್ಯೋನ್, ಬಾರಾಕ್, ಸಂಸೋನ್, ಯೆಫ್ತಾ, ದಾವೀದ್, ಸಮುವೇಲ್ ಮತ್ತು ಪ್ರವಾದಿಗಳ ವಿಷಯವಾಗಿ ಎಲ್ಲರನ್ನು ಸೇರಿಸಿ ಅಲ್ಲಿ ಆ 32ನೇ ವಾಕ್ಯದಲ್ಲಿ ಹಾಕಿ ಬರಿತಾ ಇದ್ದಾನೆ. In verses 11:32 it has been clearly written about the faith of Gideon, Barak, Samson, Jephthah, David and also Samuel and of the prophet. ಅದು ವೈಯಕ್ತಿಕವಾಗಿ ಬರೆಯುವಾಗ ಅಲ್ಲಿ ಪೌಲನು ಎರಡು ಸ್ತ್ರೀಯರನ್ನು ಅವರು ಸಪರೇಟ್ ಆಗಿ ತರ್ತಾ ಇದ್ದಾನೆ. And when it is been individually told, the two he has written about the two women. ಆಮೇಲೆ ದೇವರಿಗೆ ಸ್ತೋತ್ರ. ಅಲ್ಲಿ ನಾವು ಗಮನಿಸುವುದಾದ್ರೆ ಆ ಇಬ್ಬರು ಸ್ತ್ರೀಯರು ಆ ನಂಬಿಕೆಯ ಕುರಿತಾಗಿ ಅಲ್ಲಿ ಅವರ ಹೇಳುವುದನ್ನು ನೋಡ್ತಾ ಇದ್ದೇವೆ. When we notice, we can see about the two women's faith. ಆಮೇಲೆ ಹಾಗಾದ್ರೆ ಸಾರಳಿಗಿದ್ದಂತ ಅದೇ ನಂಬಿಕೆ ಯಾರಿಗೆ ಬರ್ತಾ ಇದೆ? ರಾಹಬಳಿಗೆ ಬರ್ತಾ ಇದೆ. The same faith what Sarah had, the same faith has been transferred to Rahab. ಯಾಕೋಬ ಹೇಳ್ತಾ ಇದ್ದಾನೆ ಅಬ್ರಹಾಮನಿಗಿದ್ದಂತ ಅದೇ ನಂಬಿಕೆ ರಾಹಬಳಿಗೆ ಬಂದಿತ್ತು ಅಂತ ಇದ್ದಾನೆ. James says what is the faith which Abraham had, the same faith is being transformed to Rahab. ಸಾರಳಿಗೆ ಆ ನಂಬಿಕೆ ಬಂದಿತ್ತು. Here this Sarah had a faith. ಆಕೆಯು ಕೂಡ ಮೊದಲಗಿತ್ತಿಯ ಸೂಚನೆ ಆಗಿದ್ದಾಳೆ. She is also a bride. ಅದೇ ನಂಬಿಕೆ ಈಗ ರಾಹಬಳಿಗೆ ಕೂಡ ಬಂದಿದೆ. The same faith has been transformed from Sarah to Rahab. ರಾಹಬಳು ಲೋಕನಾಶಕ್ಕೆ ಹೋಗುವ ಮುಂಚೆ ಅವಳು ಬಂದಿದ್ದಾಳೆ. The Rahab has come before the judgment of the world. ಎರಿಕೋ ಪಟ್ಟಣ ನಾಶವಾಗುವುದಕ್ಕಿಂತ ಮೊದಲೇ ಅವಳು ಅಲ್ಲಿ ಬಂದಿದ್ದಾಳೆ. The Rahab has come before the judgment of Jericho. ಆಮೇಲೆ ಹಾಗಾದ್ರೆ ಈ ರಾಹಬ್ ಅವಳಿಗೆ ಅಬ್ರಹಾಮನ ನಂಬಿಕೆ ಅವಳಿಗೆ ಕೊಡಲ್ಪಟ್ಟಿದೆ.
the faith of the Abraham is being transformed to Rahab. ನಾವು ಕೂಡ ಅಬ್ರಹಾಮನ ನಂಬಿಕೆಯನ್ನ ಹೊಂದಿದ್ದೇವೆ. The same way we also have a faith of Abraham. ನಂಬಿಕೆ ಅಂದ್ರೆ ನಾವು ಕೂಡ ನೀತಿವಂತರಾಗಿದ್ದೇವೆ. See, the through faith we are also become a righteous. ಈಗ ಆಕೆ ನಿತ್ಯ ಜೀವಕ್ಕೆ ಎಂದು ಮುದ್ರಿಸಲ್ಪಟ್ಟವಳಾಗಿದ್ದಾಳೆ. He has been foretold. ಆಮೆನ್. ಅವಳು ನಿತ್ಯ ಜೀವಕ್ಕೆಂದು ಮುಂತಿಳಿಸಲ್ಪಟ್ಟವಳಾಗಿದ್ದಾಳೆ. He has been foretold for the eternal life. ಆಮೇಲೆ ಈಗ ಅವಳು ಯೆರಿಕೋದಲ್ಲೇ ಇದ್ದಾಳೆ. Now she has been into the Jericho. ಆದ್ರೆ ಒಂದು ತಿಳ್ಕೊಳ್ಬೇಕು, ಯೆರಿಕೋದವರ ಈ ಅಮೋರಿಯರ ಅಕ್ರಮ ಏನಾಗಬೇಕು, ಪೂರ್ತಿ ಆಗಬೇಕು. See, the unrighteousness of the Jericho people has to be fulfilled. ಆಮೇಲೆ ದೇವರಿಗೆ ಸ್ತೋತ್ರ. ಈಗ ಅವರ ಯೆರಿಕೋದವರ ಅಕ್ರಮ ಈಗ ಪರಿಪೂರ್ಣವಾಗಿದೆ. The unrighteousness should be fulfilled. ಆಮೇಲೆ ಅಮೋರಿಯರ ಅಕ್ರಮ ಪೂರ್ತಿ ಆದಾಗ ನಿನ್ನ ಸಂತತಿಯವರು ಈ ದೇಶವನ್ನ ಸ್ವಾಧೀನ ಮಾಡಿಕೊಳ್ಳುವರು ಎಂಬುದಾಗಿ ಹೇಳಿ ಅಬ್ರಹಾಮನಿಗೆ ದೇವರು ಹೇಳ್ತಾ ಇದ್ದಾನೆ. The Lord speaks to the Abraham and tells about him, about the fulfillment of the unrighteousness of Amorites. ಜೆನಿಸಸ್ ಆದಿಕಾಂಡ 15ನೇ ಅಧ್ಯಾಯದಲ್ಲಿ, Let us turn to scriptures. Genesis 16ನೇ ವಾಕ್ಯವನ್ನು ಓದ್ಕೊಳ್ಳೋಣ. 15-16. 15:16. ಉತ್ಪತ್ತಿ 15ನೇ ಅಧ್ಯಾಯ 16ನೇ ವಾಕ್ಯ. Genesis 15:16. But in the fourth generation they shall come hither again, for the iniquity of the Amorites is not yet full. ಸಿಕ್ತಾ? 15ನೇ ಅಧ್ಯಾಯ 16ನೇ ವಾಕ್ಯ. 15ನೇ ಅಧ್ಯಾಯ 16ನೇ ವಾಕ್ಯ. 15ನೇ ಅಧ್ಯಾಯ 16ನೇ ವಾಕ್ಯ. ನೀನಾದರೂ ಸಮಾಧಾನದಿಂದ ಇಲ್ಲ. ತಂದೆಗಳ ಬಳಿಗೆ ಹೋಗುವೆ. ಅದಲ್ಲ, 15ನೇ ಅಧ್ಯಾಯ ಉತ್ಪತ್ತಿ ಆದಿಕಾಂಡ 15ನೇ ಅಧ್ಯಾಯ 16ನೇ ವಾಕ್ಯ. First book. ಆದರೆ ನಾಲ್ಕನೆಯ ಸಂತಾನದಲ್ಲಿ ಅವರು ತಿರುಗಿ ಬರುವರು. ಅಮೋರಿಯರ ದುಷ್ಟತನವು ಇನ್ನೂ ಪೂರ್ತಿಯಾಗಲಿಲ್ಲ ಎಂದು ಹೇಳಿದನು. ಅಮೋರಿಯರ ದುಷ್ಟತನವು ಇನ್ನೂ ಪೂರ್ತಿಯಾಗಲಿಲ್ಲ ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ಹಾಗಾದ್ರೆ 4ನೇ ಸಂತಾನದಲ್ಲಿ ಅವರು ತಿರುಗಿ ಬರುವರು ಎಂಬುದಾಗಿ ಹೇಳಿ ಯಾರಿಗೆ ಹೇಳಲ್ಪಟ್ಟಿದೆ? ಅಬ್ರಹಾಮನಿಗೆ ಅಲ್ಲಿ ಹೇಳಲ್ಪಟ್ಟಿತ್ತು. It has been foretold to Abraham about in the fourth generation the Amorites will come again. ಆಮೇಲೆ ದೇವರಿಗೆ ಸ್ತೋತ್ರ. ಈಗ ಅಬ್ರಹಾಮನ ಸಂತತಿಯವರು ಆ ಒಂದು ಯೆರಿಕೋ ಪಟ್ಟಣವನ್ನ, ಅಮೋರಿಯರ ದೇಶವನ್ನ ಸ್ವಾಧೀನ ಮಾಡಿಕೊಳ್ಬೇಕಾದ್ರೆ ಅಮೋರಿಯರು ಆ ದೇಶದಲ್ಲಿದ್ದಾರೆ. ಅವರ ಅಕ್ರಮ ಈಗ ಪೂರ್ತಿ ಆಗಬೇಕಾಗಿದೆ. The Amorites' unrighteousness should be fulfilled, and the redemption of the fourth generation has to be happened. ಆಮೇಲೆ ದೇವರಿಗೆ ಸ್ತೋತ್ರ. ಈಗ ಗಮನಿಸ್ರಿ, ಒಂದು ಗ್ಲಾಸ್ ತೆಗೆದುಕೊಳ್ಳೋಣ. ಅದರೊಳಗೆ ನೀರನ್ನ ಹಾಕಿದ್ರೆ, ಈಗ ನೀರನ್ನ ಹಾಕ್ತಾನೆ ಇರಿ, ಅದು ಹಾಗೇನೆ ಇರುತ್ತಾ? ಅದು ಎಲ್ಲಿಗೆ ಅಂತ ಅಲ್ಲಿಗೆ ಇರುತ್ತಾ? ನೀವು ನೀರನ್ನು ಹಾಕ್ತಾ ಇದ್ರೆ ಏನಾಗುತ್ತೆ? ಅದು ತುಂಬುತ್ತಾ ಇರುತ್ತೆ, ಅದು ಮೇಲಕ್ಕೆ ಬರ್ತಾ ಇರುತ್ತೆ. ಮತ್ತು ಇನ್ನೂ ಹಾಕಿದ್ರೆ ಅದು ತುಂಬಿ ಹೊರಸೂಸುತ್ತೆ. For example, we take a glass of water, and if we fill the glass with water, it gets filled and it gets overflowed. ಅದೇ ರೀತಿಯಾಗಿ ಲೋಕದಲ್ಲಿ ಪಾಪ ಏನಾಗಿದೆ, ಅದು ಹೆಚ್ಚುತ್ತಾ ಸ್ವಲ್ಪವಾಗಿ ಹೆಚ್ಚುತ್ತಾ ಈಗ ತುಂಬಿ ತುಳುಕ್ತಾ ಇದೆ. The same way, the sins also it has been overflowing. ಆಮೇಲೆ ಹಾಗಾದ್ರೆ ವಾಕ್ಯ ಹೇಳ್ತದೆ 4ನೇ ಸಂತತಿಯಲ್ಲಿ ಅಮೋರಿಯರ ಅಕ್ರಮ ಪೂರ್ತಿ ಆಗುತ್ತೆ. See, the word says about in the fourth generation, the Amorites' iniquity will be fulfilled. ನಾವೀಗ ಎಲ್ಲಿದ್ದೇವೆ? 4ನೇ ಮುದ್ರೆಯ ಸಮಯದಲ್ಲಿದ್ದೇವೆ. Where we are in the seventh seal. Fourth seal. ಆಮೇಲೆ ನಾವು 4ನೇ ಮುದ್ರೆಯಲ್ಲಿದ್ದೇವೆ. We are into the fourth seal now. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಲೋಕವನ್ನ ಗಮನಿಸುವಾಗ ಲೋಕದಲ್ಲಿ ಪಾಪ ಏನಾಗಿದೆ? ತುಂಬಿ ತುಳುಕ್ತಾ ಇದೆ. Now we can see the sins are been overflowing. ಆಮೇಲೆ ನೀವು ಗಮನಿಸಿ, ಅನೇಕ ವರ್ಷಗಳ ಹಿಂದೆ ಈ ಪೋಪ್ ಬಂದು ಹೋಮೋಸೆಕ್ಸುವಲ್ ಅನ್ನ ಆಧರಿಸ್ತಾರೆ. In recent years we can notice that Pope accepts for the homosexual. ಹಾಗಾದ್ರೆ ಲೋಕ ಎಲ್ಲಿಗೆ ಹೋಗ್ಬಿಟ್ಟಿದೆ?
ಎಷ್ಟು ಕೆಟ್ಟದಾಗಿ ಹೋಗಿದೆ. ಹಾಗಾದ್ರೆ ಈ ಪೋಪ್ಗೆ ವಾಕ್ಯ ಗೊತ್ತಿಲ್ವಾ? ನಿಜವಾಗಿ ಏನಿಲ್ಲ, ವಾಕ್ಯ ಗೊತ್ತಿಲ್ಲ. So we can notice where the word has been gone. See, the Pope doesn't know the word. He doesn't know the word. ಆಮೇಲೆ ಪೋಪು ರೋಮನ್ ಕ್ಯಾಥೋಲಿಕರಿಗೆ ಯಾರಾಗಿದ್ದಾರೆ? ಪೋಪ್ ರೋಮನ್ ಕ್ಯಾಥೋಲಿಕರಿಗೆ ಪೋಪ್ ಯಾರಾಗಿದ್ದಾರೆ? ದೇವರು. Pope is the Lord for the Roman Catholics. ಆಮೇಲೆ ಅಂದ್ರೆ ಕ್ರಿಸ್ತನ ಮಗನಿಗೆ ಬದಲಾಗಿದ್ದವನು. ದೇವರ ಮಗನಿಗೆ ಬದಲಾಗಿ he is instead of Son of God. ಆಮೇಲೆ ದೇವರಿಗೆ ಸ್ತೋತ್ರ. ಆದ್ರೆ ಏನಿಲ್ಲ, ವಾಕ್ಯದ ಬಗ್ಗೆ ಸ್ವಲ್ಪವೂ ಕೂಡ ಜ್ಞಾನ ಇಲ್ಲ. What they don't have the knowledge of the word. ದೇವರು ಸೊದೋಮ್ ಗೊಮೋರ ಪಟ್ಟಣವನ್ನ ಯಾಕಾಗಿ ನಾಶ ಮಾಡಿದ್ರು ಅಂತ ಸ್ವಲ್ಪ ತಿಳುವಳಿಕೆನೂ ಕೂಡ ಆ ಮನುಷ್ಯನಿಗೆ ಇಲ್ಲ. See why the Sodom and Gomorrah was being fully destroyed. He doesn't have the knowledge about that. ಏನಾಗಿತ್ತು? ಸೊದೋಮ್ ಗೊಮೋರದ ಆ ಒಂದು ಅಕ್ರಮ ಅದು ಪೂರ್ತಿಯಾಗಿ ಬಿಟ್ಟಿತ್ತು. What has happened? The Sodom and Gomorrah, the sins have been fulfilled. ಅಲ್ಲಿ ಆ ಪಟ್ಟಣವನ್ನ ನಾಶ ಮಾಡಲಿಕ್ಕೆ ಬಂದಂತಹ ದೂತರಿಗೆ ವಿರುದ್ಧವಾಗಿ ಅವರು ಮಾತನಾಡುತ್ತಾರೆ. ಆ ಸೊದೋಮ್ ಗೊಮೋರ ಪಟ್ಟಣದವರು ಇಬ್ಬರು ಮೆಸೆಂಜರ್ಸ್ ವಿರುದ್ಧವಾಗಿ ಅವರು ಮಾತಾಡ್ತಾರೆ. The Sodom Gomorrah people will speak against about the two messengers. ಆಮೇಲೆ ದೇವರಿಗೆ ಸ್ತೋತ್ರ. ಆದ್ರೆ ನೀವು ಅದನ್ನ ಆ ವಾಕ್ಯವನ್ನು ಓದಿ ಮನೆಯಲ್ಲಿ ಅವರು ಎಷ್ಟು ಕೀಳಾಗಿ ಅಲ್ಲಿ ಮಾತನಾಡ್ತಾರೆ ಎಂಬುದನ್ನ ನೀವು ಗಮನಿಸಬಹುದು. See, you can see about this how they have spoken about the messengers. ಹಲ್ಲೆಲೂಯಾ. ಇದೆಲ್ಲ ಪೋಪ್ ಓದಿರಲ್ವಾ ಬೈಬಲ್ ಅನ್ನು? ಖಂಡಿತ ಓದಿರೋದಿಲ್ಲ. ಓದಿದ್ರೆ ಇದೆಲ್ಲ ಹೇಳ್ತಾ ಇದ್ರ? He has not recited the Bible. ಆಮೇಲೆ ದೇವರಿಗೆ ಸ್ತೋತ್ರ. ಸರಿ, ಆದ್ರೆ ಈ ಪೋಪ್ ಯಾರಿಂದ ಆರಿಸಿಕೊಳ್ಳಲ್ಪಟ್ಟಿದ್ದಾನೆ? ಲೋಕದಿಂದ ಆರಿಸಿಕೊಳ್ಳಲ್ಪಟ್ಟಂತ ಒಬ್ಬ ವ್ಯಕ್ತಿಯಾಗಿದ್ದಾನೆ. Pope has been chosen from the world. ಆಮೇಲೆ ಈತನು ಪವಿತ್ರಾತ್ಮದಿಂದ ಆರಿಸಿಕೊಳ್ಳಲ್ಪಟ್ಟಂತ ವ್ಯಕ್ತಿ ಅಲ್ಲ. He has not been chosen through the Holy Spirit. ಆಮೇಲೆ ಪರಿಶುದ್ಧಾತ್ಮನಿಂದ ಆರಿಸಿಕೊಳ್ಳಲ್ಪಟ್ಟಂತ ಒಬ್ಬ ಸೇವಕ ಹೇಗಿರ್ತಾನೆ? ಅವನ ವಾಕ್ಯದಲ್ಲಿ ಅವನು ನಿಂತವನಾಗಿರ್ತಾನೆ. If the person who has been chosen through the Holy Spirit, he will be going in a right path. ಆಮೇಲೆ ಅವನು ವಾಕ್ಯದಲ್ಲಿ ನಿಂತವನಾಗಿರ್ತಾನೆ. He will be in the right word. ಅವರು ಹೇಳೋ ರೀತಿ ಮೊದಲನೇ ಪೋಪ್ ಯಾರು? ಪೇತ್ರನು. ಅವರ ಪ್ರಕಾರ ಮೊದಲನೇ ಪೋಪ್ ಯಾರು? ಪೇತ್ರ. ಎಲ್ಲಿ ನಿಂತಿದ್ದ? ವಾಕ್ಯದಲ್ಲಿ ಅವನು ನಿಂತಿದ್ದ. Who was the first pope? The first pope was Peter, and where he was standing on the word. ಆದ್ರೆ ಇವರು ಎಲ್ಲಿ ನಿಂತಿದ್ದಾರೆ? ಲೋಕದೊಳಗೆ ನಿಂತಿದ್ದಾರೆ. Where these people are standing, they are standing on the word. ಆಮೇಲೆ ಇವರು ಅವನು ವಾಕ್ಯದಲ್ಲಿ ನಿಂತ, ವರ್ಡ್ ಅಲ್ಲಿ ನಿಂತ, ಇವನು ವರ್ಲ್ಡ್ ಅಲ್ಲಿ ನಿಂತಿದ್ದಾನೆ. He stand upon the word and these people stand upon the world. ಆಮೇಲೆ ಸರಿ, ಲೋಕ ಈಗ ಸೊದೋಮ್ ಆಗಿ ಮಾರ್ಪಟ್ಟಿದೆ. The world has become the Sodom. ನಾವು ಹೇಳೋದು ಬೇಡ, ಬರೀ ಅಮೆರಿಕ ಮಾತ್ರನೇ ಅಲ್ಲ, ಲೋಕವೇ ಏನಾಗಿದೆ? ಸೊದೋಮ್ ಆಗಿದೆ. Not only the America, we need to tell the whole world is become a Sodom. ಅದು ಯೆರಿಕೋ ಆಗಿದೆ. It has become Jericho. ಹಾಗಾದ್ರೆ ನಾಶವಾಗುವುದು ನಿಶ್ಚಯ, ಶೀಘ್ರದಲ್ಲೇ ನಾಶ ಬರ್ತದೆ. The destruction is definite and it will come soon. ಅದಕ್ಕಿಂತ ಮೊದಲು ಏನಾಗಬೇಕು? ಕಾಪಾಡಲ್ಪಡಬೇಕು. Before that, what has to happen? The Rahab has to be taken out. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ನಾನು ಈಗ ಎಲ್ಲಿ ವಾಸ ಮಾಡ್ತಾ ಇದ್ದೇನೆ? ನಾನು ಅದೇ ದೇಶದಲ್ಲೇ ವಾಸ ಮಾಡ್ತಾ ಇದ್ದೇನೆ. Now we are also be in that same place. ಆಮೇಲೆ ದೇವರಿಗೆ ಸ್ತೋತ್ರ. ಈಗ ಗಮನಿಸಿ, ನಾವು 4ನೇ ಮುದ್ರೆಯ ಕೆಳಗಡೆ 4ನೇ ಮುದ್ರೆಯಲ್ಲಿ ಜೀವಿಸ್ತಾ ಇದ್ದೇವೆ. We are standing in the 4th seal. ಆಮೇಲೆ ಅಮೋರಿಯರ ಕ್ರಮ ಎಲ್ಲಿ ಪೂರ್ತಿಯಾಗಿದೆ? 4ನೇ ಸಂತತಿಯಲ್ಲಿ ಪೂರ್ತಿ ಆಗ್ತದೆ. If we can see the Amorites, 4th generation. The iniquity will be fulfilled in the 4th generation. ಲೋಕದ ಪಾಪ ಪೂರ್ತಿ ಆಗಿದೆಯಾ? The world
sins has been fulfilled. ಆಮೇಲೆ ಆಗ್ತಾ ಇದೆ. ದೇವರಿಗೆ ಸ್ತೋತ್ರ, ಅದು ಹೆಚ್ಚುತ್ತಾ ಬರ್ತಾ ಇದೆ. It is getting fulfilled. ನಮ್ಮ ರಾಪ್ಚರ್ ಕೂಡ ಅದು ಹತ್ತಿರದಲ್ಲೇ. Hallelujah. Our rapture is also nearby. ಆಮೇಲೆ ದೇವರಿಗೆ ಸ್ತೋತ್ರ, ನಾವು ಅದನ್ನ ಎದುರು ನೋಡ್ತಾ ಇದ್ದೇವೆ. We are also waiting for the rapture. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ನೀನು ಈಗ ಈ ದೇಶದಲ್ಲಿ ವಾಸ ಮಾಡ್ತಾ ಇದ್ದಿ. We are also in this country. ಆದ್ರೆ ಈಗ ಇದು ನಿನಗೆ ಈ ದೇಶ ಸ್ವಂತ ಅಲ್ಲ. Now this country is not ours. 4ನೇ ತಲೆಮಾರಿನಲ್ಲಿ ನಿನ್ನ ಸಂತತಿ ಅಬ್ರಾಹ್ಮಿಗಳಿಗೆ ಕೊಟ್ಟಿದ್ದು, ನಿನ್ನ ಸಂತತಿ ಬಂದು ಈ ದೇಶವನ್ನ ಸ್ವಾಧೀನ ಮಾಡ್ಕೊಳ್ತಾ ಇದೆ. It has been clearly told to Abraham that the 4th generation will overrule us. ಅಬ್ರಹಾಮ ಏನಾಗಿದ್ದಾನೆ? ಅವನು ಮೂಲ ಪಿತನಾಗಿದ್ದಾನೆ. Abraham, who is Abraham? Abraham is the father. ಆಮೇಲೆ ಅಬ್ರಹಾಮ ಏನಾಗಿದ್ದಾನೆ? ಮೂಲ ಪಿತನಾಗಿದ್ದಾನೆ. ಮೂಲ ಪಿತ ಅಂದ್ರೆ ಲ್ಯಾಂಡ್ ಆಫ್ ಫಾದರ್ಸ್. ಮೂಲ ಪಿತ, ಗೋತ್ರ ಪಿತ. He is the forefather. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಅವನು ಆ ದೇಶದಲ್ಲೇ ವಾಸ ಮಾಡ್ತಾ ಇದ್ರು ಕೂಡ, though he was living in the same land, ಆದ್ರೆ ಅವನು ಏನ್ ಮಾಡ್ತಾ ಇದ್ದಾನೆ? ಅಲ್ಲಲ್ಲಿ ಬೇರೆಗಳನ್ನ ಹಾಕೊಂಡು ವಾಸ ಮಾಡ್ತಾ ಹೋಗ್ತಾ ಇದ್ದಾನೆ. He is not staying at one place. He has been changing the tents. ಆದ್ರೆ ಎಲ್ಲಿದ್ದಾನೆ ಅವನು? ಆ ಹಾಲು ಜೇನು ಹರಿಯುವಂತ ಅದೇ ದೇಶದಲ್ಲೇ ಇದ್ದಾನೆ. Though he has been living in the country of honey, ಹಾಲು ತೇನು ಓಡುವುದವನ ದೇಶ, milk and honey. ಆಮೇಲೆ ದೇವರ ಸ್ತೋತ್ರ, ಹಾಲು ಜೇನು ಹರಿಯುವಂತ ದೇಶದಲ್ಲೇ ಅವನು ಸುತ್ತಾಡ್ತಾ ಇದ್ದಾನೆ. He is been roaming around the nation of honey, milk and honey. Hallelujah. ದೇವರಿಗೆ ಸ್ತೋತ್ರ. ಹಾಗಾದ್ರೆ ಆ ದೇಶದಲ್ಲಿ ಇದ್ರೂ ಕೂಡ ಅವನು ಆ ದೇಶವನ್ನ ಸ್ವಂತ ಮಾಡಿಕೊಳ್ಳಿಲ್ಲ. Though he was into the same kingdom, but he did not conquer the kingdom. ಹಾಗಾದ್ರೆ ಯಾರು ಸ್ವಂತ ಮಾಡ್ಕೊಳ್ತಾರೆ ಅಂತ ನೋಡೋದಾದ್ರೆ 4ನೇ ಸಂತತಿಯವರು ಸ್ವಂತ ಮಾಡ್ಕೊಳ್ತಾರೆ. Hallelujah. Who is going to conquer that kingdom? The 4th generation will conquer that kingdom. ಹಾಗಾದ್ರೆ ನಾವು ಕೂಡ ಮೂಲ ಪಿತೃಗಳ ಭೂಮಿಗೆ ಬಂದಿದ್ದೇವೆ. We are also we have come to the fourth land of fathers. We are coming to the land of fathers. ಆಮೇಲೆ ಹಾಗಾದ್ರೆ ಎಲ್ಲಿ ಮಕ್ಕಳ ಹೃದಯ ಅವರ ಪಿತೃಗಳ ಕಡೆಗೆ ತಿರುಗುತ್ತೆ. The sons' hearts will turn to the fathers. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ನಮಗೆ ಅಪೊಸ್ತಲರ ನಂಬಿಕೆಗೆ ನಾವು ಏನಾಗಿದ್ದೇವೆ? ತಿರುಗಿದ್ದೇವೆ. We have turned to the hearts of the apostles. Hallelujah. ಇವಾಗ ನಾವು ಎಲ್ಲಿದ್ದೇವೆ? ನಾವು ತಿರುಗಿ ಆ ಮೂಲ ಪಿತೃವಿನ ಆ ಒಂದು ದೇಶಕ್ಕೆ ನಾವು ಬಂದಿದ್ದೇವೆ. We are also come now to the father's land. 4ನೇ ತಲೆಮಾರಿನಲ್ಲಿ ಅಂದ್ರೆ 4ನೇ ಮುದ್ರೆಯಲ್ಲಿ ನಾವು ಅಪೊಸ್ತಲರ ನಂಬಿಕೆಗೆ ನಾವು ಬಂದಿದ್ದೇವೆ. We are in the 4th generation and we are come in the apostles faith. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ನಾವು ಬಂದಿರೋದು ಪೆಂಟಿಕೋಸ್ಟಲ್ ಫೇತ್ ಗಲ್ಲ, ನಾವು ಬಂದಿರೋದು ಮೆಥೋಡಿಸ್ಟ್ ಫೇತ್ ಗಲ್ಲ. We have not come for the Pentecostal faith or Methodist faith. ಆಮೇಲೆ ನಾವು ಅಪೊಸ್ತಲರ ನಂಬಿಕೆಗೆ ಬಂದಿದ್ದೇವೆ. We have come through the faith of apostles. ಇಸ್ರಾಯೇಲರು ಐಗುಪ್ತವನ್ನು ಬಿಟ್ಟು ಹೊರಗೆ ಬಂದಿದ್ದಾರೆ. The Israelites came out of Egypt. ಕರ್ತನು ಅವರಿಗೆ ಒಬ್ಬ ಪ್ರವಾದಿಯನ್ನು ಕಳುಹಿಸಿದ. For them he sent, the Lord has sent a prophet. ಅಗ್ನಿ ಸ್ತಂಭದಲ್ಲಿ ಮತ್ತು ಮೇಘ ಸ್ತಂಭದಲ್ಲಿ ತನ್ನನ್ನ ಆತನು ಪ್ರಕಟಿಸಿಕೊಂಡ. They had a cloud of fire and a cloud of ಅಗ್ನಿ ಸ್ತಂಭದಲ್ಲಿಯೂ ಮತ್ತು ಮೇಘ ಸ್ತಂಭದಲ್ಲಿಯೂ ತನ್ನನ್ನು ತಾನು ಪ್ರಕಟಿಸಿಕೊಂಡ. He has been ಅಗ್ನಿ ಸ್ತಂಭದಲ್ಲಿಯೂ ಮೇಘ ಸ್ತಂಭದಲ್ಲಿಯೂ ತನ್ನನ್ನ ಆತನು ರಿವೀಲ್ ಮಾಡಿಕೊಂಡ, ಪ್ರಕಟಿಸಿಕೊಂಡ. The Lord has been revealed through the pillar of fire and the clouds, in the clouds. ಆಮೇಲೆ ದೇವರಿಗೆ ಸ್ತೋತ್ರ. ಆದ್ರೆ ಈಗ ಏನಾಗಿದೆ? ಸೇವೆ ಬದಲಾಗಿದೆ. What has become now? The service has been changed. ಆಮೇಲೆ ಮಿನಿಸ್ಟ್ರಿ ಚೇಂಜ್ ಆಗಿದೆ, ಸೇವೆ ಬದಲಾಗಿದೆ. The ministry has become changed. ಈಗ ಎಲ್ಲೋಯ್ತು? ಮೋಶೆಯಿಂದ ಯೆಹೋಶುವನಿಗೆ ಬಂದಿದೆ. The ministry has been changed from Joshua, from Moshe to Joshua. ಹಾಗಾದ್ರೆ ನಮ್ಮ ದಿನಗಳಲ್ಲಿಯೂ ಕೂಡ ದೇವರು ಒಬ್ಬ ಮೆಸೆಂಜರ್ ನ ಕಳುಹಿಸಿದರು. The same way at this time a messenger has been sent. ಆತನು ಬ್ರದರ್ ಬ್ರನಾಮ್ ಅವರನ್ನ ಕಳಿಸ್ತಾನೆ.
The Lord sent the Brother Branham. ಸೆವೆಂತ್ ಏಂಜಲ್ ಆತನು ಕಳಿಸಿದ. He sent the seventh angel. ಅಗ್ನಿ ಸ್ತಂಭದ ಮೇಘದಲ್ಲಿಯೂ ಆತನು ಕ್ರಿಸ್ತನು ತನ್ನನ್ನು ತಾನು ಪ್ರಕಟಿಸಿಕೊಂಡ. He has been revealed in the pillar of fire and in the clouds. ಆಮೆನ್. ದೇವರಿಗೆ ಸ್ತೋತ್ರ. ಕರ್ತನು ತಾನೇ ಪ್ರವಾದಿಯ ಒಳಗಡೆ ಇದ್ದುಕೊಂಡು ತನ್ನನ್ನು ಪ್ರಕಟಿಸಿಕೊಂಡ. He has been revealed through the Lord has been revealed through Brother Branham. ಆಮೆನ್. ಈಗ ಸೇವೆ ಬದಲಾಗಿದೆ. Now the ministry has been changed. ಅಂದ್ರೆ ಪ್ರವಾದಿಯಿಂದ ಈಗ ಎಲ್ಲಿ ಬಂದಿದೆ? ಮೊದಲ ರೀತಿಗೆ ಬಂದಿದೆ. How it has been transformed. It has been transformed from prophet to bride. ಆಮೆನ್. ದೇವರಿಗೆ ಸ್ತೋತ್ರ. ಈಗ ಮನುಷ್ಯ ಕುಮಾರನ ಸೇವೆ ನಡೀತಾ ಇದೆ. So now the son of man ministry has been started. 1963ರಲ್ಲಿ ಕರ್ತನು ಅಂದ್ರೆ ಮನುಷ್ಯ ಕುಮಾರನು ಅಲ್ಲಿ ಪ್ರಕಟಿಸಿಕೊಂಡ. In 1963 the son of man it has been revealed. ಅಲ್ಲಿಂದ ಸೇವೆ ಏನಾಗಿದೆ? ಬದಲಾಗಿದೆ. The ministry has been changed. ಆಮೆನ್. ಈಗ ಮೊದಲ ರೀತಿಯ ಸೇವೆ. Now the bride ministry. ಆಮೆನ್. ದೇವರಿಗೆ ಸ್ತೋತ್ರ. ಇಲ್ಲಿ ಕರ್ತನು ತಾನೇ ತನ್ನ ಸೇವೆಯನ್ನ ಮುಂದುವರಿಸುವವನಾಗಿದ್ದಾನೆ. Hallelujah. And now the Holy Spirit the Holy Spirit leads us. ಆಮೆನ್. ದೇವರಿಗೆ ಸ್ತೋತ್ರ. ಹಾಗಾದ್ರೆ ಈಗ ನಾವು ಈಗ ಅಲ್ಲಿ ಯೆಹೋಶುವ 1ನೇ ಅಧ್ಯಾಯಕ್ಕೆ ಬಂದಾಗ when we come to Joshua 1 chapter 1 ಯೆಹೋಶುವನ ಸೇವೆ ಅಲ್ಲಿ ಆರಂಭ ಆಗ್ತದೆ. ಬೇಡ. the Joshua's ministry got started. ಯೆಹೋಶುವ 2ನೇ ಅಧ್ಯಾಯದಲ್ಲಿ ವಿಮೋಚನೆ ಆರಂಭ ಆಗ್ತದೆ. In Joshua chapter 2 the redemption starts. ಯೆಹೋಶುವ 2ನೇ ಅಧ್ಯಾಯದಲ್ಲಿ ವಿಮೋಚನೆ ಕುರಿತಾಗಿ ನಾವು ಓದ್ತೇವೆ. In Joshua chapter 2 the redemption has been started. ಐಗುಪ್ತದಿಂದ ಹೊರಗೆ ಕರೆಯಲ್ಪಟ್ಟಂತ ಜನರು ಒಂದು ಸ್ತ್ರೀಗೆ ಕನಿಕರವನ್ನು ತೋರಿಸ್ತಾ ಇದ್ದಾರೆ. The people who came out of Egypt shows the kindness to a woman. ಆಮೇಲೆ ತಮ್ಮೊಂದಿಗೆ ಅವಳನ್ನ ಸ್ವೀಕಾರ ಮಾಡಿಕೊಳ್ತಾ ಇದ್ದಾರೆ. ತಮ್ಮೊಳಗಾಗಿ ಅವಳನ್ನ ಸ್ವೀಕಾರ ಮಾಡಿಕೊಳ್ತಾ ಇದ್ದಾರೆ. They are receiving her. ಆಮೇಲೆ ಅವಳು ಈಗ ಇಸ್ರಾಯೇಲರಲ್ಲಿ ಒಂದು ಗೋತ್ರವಾಗಿ ಮಾರ್ಪಟ್ಟಿದ್ದಾಳೆ. Now she has become one of the tribe of Israel. ಈಗ ಅಲ್ಲಿ ಸುಗ್ಗಿಯ ಕಾಲ ಆರಂಭವಾಗಿದೆ. ಹಾರ್ವೆಸ್ಟ್ ಟೈಮ್. The harvest time has been started. ಈಗ ಅಮೋರಿಯರ ಅಕ್ರಮ ಏನಾಗಿದೆ? ಪೂರ್ತಿಯಾಗಿದೆ. The Amorites iniquity is being fulfilled. ಆಮೆನ್. ದೇವರಿಗೆ ಸ್ತೋತ್ರ. ಅಲ್ಲಿ ಏನಾಗ ಸುಗ್ಗಿಯ ಕಾಲ ಆರಂಭವಾಗಿ ಏನಾಗಿದೆ? ಕತ್ತಿ ತಗೊಂಡು ಏನ್ ಮಾಡ್ತಾರೆ? ಸುಗ್ಗಿನ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. The time of harvesting is being started and the word of life is the sword has been started. It is in the hand. ಅಲ್ಲಿ ಬೀಜವಾಗಿದ್ದಂತ ರಾಹಬಳ ಕುಟುಂಬದವರನ್ನ ಹೊರಗಡೆ ತೆಗಿತಾ ಇದ್ದಾರೆ. Who are the seeds of Rahab and Rahab family. Rahab family has been taken out. ಆಮೇಲೆ ಈ ದಿನದಲ್ಲಿ ಹಾರ್ವೆಸ್ಟ್ ಟೈಮ್ ಆರಂಭ ಆಗಿದೆ. Now the harvest time has been started. ಆಮೆನ್. ದೇವರಿಗೆ ಸ್ತೋತ್ರ. ನನ್ನನ್ನು ಮತ್ತು ನಿಮ್ಮನ್ನು ಏನ್ ಮಾಡ್ತಾ ಇದ್ದಾರೆ? ಕರ್ತನು ತನ್ನ ಕಣಜದೊಳಗೆ ತುಂಬಿಸಿಕೊಳ್ತಾ ಇದ್ದಾನೆ. Now what has become? The time has come, and as we are being taken into we have been taken into put into the granary, the seeds. ಈಗ ಆ ಜನರು ಐಗುಪ್ತವನ್ನು ಬಿಟ್ಟಂತ ಜನರು ಪಿತೃಗಳ ಭೂಮಿಗೆ ಬಂದಿದ್ದಾರೆ. See, the Egypt people have come to the promised land. ಈಗ ನಾವು ಗಮನಿಸುವುದಾದ್ರೆ ಇಸ್ರಾಯೇಲರು ತಮ್ಮ ಪಿತೃಗಳ ಭೂಮಿಗೆ ಕಾಲಿಟ್ಟಿದ್ದಾರೆ, ಬಂದಿದ್ದಾರೆ. The Israelites have come to their promised land. ಅಬ್ರಹಾಂ, ಇಸಾಕ್, ಯಾಕೋಬನ ದೇಶಕ್ಕೆ ಅವರು ಬಂದಿದ್ದಾರೆ. They have come to the land of Abraham, Joshua. ಆಮೆನ್. ದೇವರ ಸ್ತೋತ್ರ. ಹಾಗಾದ್ರೆ ನಾವು ಕೂಡ ಎಲ್ಲಿದ್ದೇವೆ? ಅದೇ ಸುಗ್ಗಿಯ ಸಮಯದಲ್ಲಿ ನಾವು ಇದ್ದೇವೆ. The same way where we are in the time of harvest. ನಾವೀಗ ಆ ಹಾರ್ವೆಸ್ಟ್ ಟೈಮ್ ಅಲ್ಲಿ ಆ ಬೀಜವನ್ನ ಕರ್ತನು ಆತನ ಕಣಜದೊಳಗೆ ತುಂಬಿಸಿಕೊಳ್ತಾ ಇದ್ದಾನೆ. So we are in the time of the harvest, and the seeds are being saved in the granary. ನಾವು 4ನೇ ಮುದ್ರೆಯ ಕೆಳಗಡೆ ಇದ್ದೇವೆ. We are under the 4th seal. ಆಮೇಲೆ ಈಗ ಒಂದು ಸ್ತ್ರೀ ಅಬ್ರಹಾಮನೊಂದಿಗೆ ಸೇರಿಕೊಳ್ತಾ ಇದ್ದಾಳೆ. Now one of the women get joined with Abraham. ನಂಬಿಕೆಯಿಂದ ತನ್ನನ್ನು ಅಬ್ರಹಾಮನ ಸಂತತಿಯೊಂದಿಗೆ ಸೇರಿಕೊಂಡಳು. Through the faith she has become joined with Abraham. ನಾವೆಷ್ಟು ಜನ ಅಬ್ರಹಾಮನ ನಂಬಿಕೆಯೊಂದಿಗೆ ಸೇರಿಕೊಂಡಿದ್ದೇವೆ? Hallelujah. How many we have been joined
with the Abraham's faith. ಆಮೇಲೆ ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದುವಾಗ ಅಬ್ರಹಾಮನ ಸಂತತಿಯೊಂದಿಗೆ ನಾವು ಸೇರಿಸಲ್ಪಡುವವರಾಗಿದ್ದೇವೆ. When we receive the Holy Spirit, we will be joining to Abraham's seed. ನಾವೇನಾಗಿದ್ದೇವೆ? ದೇವರ ಮಕ್ಕಳಾಗಿದ್ದೇವೆ. We have become a God's children. ಒಂದು ವೇಳೆ ನೀವು ಭಾರತದಲ್ಲಿ ಇರಬಹುದು, Though we are in India, ಭಾರತೀಯರೇ ಆಗಿರ್ಬೋದು, we are Indian. ಆದರೂ ಕೂಡ ನಾವೇನಲ್ಲ, ಭಾರತೀಯರಲ್ಲ. We are not belong to India. ಆಮೇಲೆ ನಾವು ಭಾರತದಲ್ಲೇ ಇದ್ದೇವೆ. Though we are in India, ಭಾರತದಲ್ಲೇ ಹುಟ್ಟಿದ್ದೇವೆ. we born in India. ನಾವು ಭಾರತೀಯರೇನೆ, We are Indian. ಆದ್ರೂ ಕೂಡ ಭಾರತೀಯರಲ್ಲ. We are not Indian. ನಾವೆಲ್ಲಿಯವರು? Who we are? ನಾನಲ್ಲಿಯವರು, ನಾನು ಪರಲೋಕದವರು. We are belong to heaven. ನೀವು ಹೇಳ್ಬೋದಲ್ಲ ಧೈರ್ಯವಾಗಿ? We are belong to heaven. ದೇವರಿಗೆ ಸ್ತೋತ್ರ. ಹಾಗಾದ್ರೆ ನಾವು ದೇವರ ಮಕ್ಕಳಾಗಿದ್ದೇವೆ. We are children of God. ದೇವರು ಎಲ್ಲಿರ್ತಾನೋ ನಾವು ಅಲ್ಲಿ ಇರ್ಬೇಕಾಗಿದೆ. Where God is there, we will be there. ಆಮೇಲೆ ದೇವರು ಎಲ್ಲಿದ್ದಾರೆ? ನಮ್ಮ ದೇವರು ಎಲ್ಲಿದ್ದಾರೆ? ನಮ್ಮ ದೇವರು ಎಲ್ಲಿದ್ದಾರೆ? ಆತನು ಪರಲೋಕದಲ್ಲಿದ್ದಾನೆ. Where our Lord is there, He is there in heaven. ಆಮೇಲೆ ಹಾಗಾದ್ರೆ ನಾವು ಎಲ್ಲಿಗೆ ಸಂಬಂಧಪಟ್ಟವರು? Where we are belong to the Lord. ಪರಲೋಕಕ್ಕೆ ಸಂಬಂಧಪಟ್ಟವರಾಗಿದ್ದೇವೆ. Yeah, we are belong to the heaven. ಪರಲೋಕಕ್ಕೆ ಸಂಬಂಧಪಟ್ಟವರು ಪರಲೋಕದ ಕಾರ್ಯಗಳನ್ನೇ ಮಾಡ್ತಾರೆ. See, who are belong to the heaven, they will be doing the heavenly things. ಲೋಕಕ್ಕೆ ಸಂಬಂಧಪಟ್ಟವರು ಲೋಕದ ಕಾರ್ಯಗಳನ್ನೇ ಮಾಡ್ತಾರೆ. Who belongs to the world, they will be do the things in the world. ಆದ್ರೆ ಯೇಸು ಕ್ರಿಸ್ತ ಹೇಳಿದರೆ, ನಾನು ಲೋಕದವನಲ್ಲದ ಕಾರಣ ಇವರು ಕೂಡ ಲೋಕದವರಲ್ಲ. Jesus Christ has told that I am not belong to this world. Same way they are also not belong to this world. ಆದ್ರೆ ಇವರು ಲೋಕದಲ್ಲೇ ಇದ್ದಾರೆ. So they are into the world. ಆದ್ರೆ ಇವರು ಯಾರಲ್ಲ? ಲೋಕದವರು ಅಲ್ಲ. Who are they? They are not belong to the world. ಆಮೇಲೆ ನಾವು ಯಾರಾಗಿದ್ದೇವೆ ಅಂದ್ರೆ ಅಬ್ರಹಾಮನೊಂದಿಗೆ ಸೇರಿದವರಾಗಿದ್ದೇವೆ. We are being joined to the Abraham. ಇನ್ನು ಹೇಳ್ಬೇಕಾದ್ರೆ ನಾವು ಆತ್ಮಿಕ ಇಸ್ರಾಯೇಲ್ಯರಾಗಿದ್ದೇವೆ. We are being spiritually Israelites. ಇಲ್ಲಿ ನಾವು ಗಮನಿಸೋದಾದ್ರೆ ಇಲ್ಲಿ ಎರಡು ಸ್ತ್ರೀಯರು, ಅಂದ್ರೆ ಒಬ್ಬಳು ಸಾರಳು, ಇನ್ನೊಬ್ಬಳು ರಾಹಬಳು. If you can notice, there are two women. One is Sarah and one is Rahab. ಇಬ್ಬರಲ್ಲೂ ಕೂಡ ನಂಬಿಕೆ ಇತ್ತು. In both of them, they had the same faith. ಅಬ್ರಹಾಮನ ನಂಬಿಕೆಯೊಂದಿಗೆ ಸೇರಿಸಲ್ಪಟ್ಟವರಾಗಿದ್ದರು. Both are being joined to the faith of Abraham. ಈಗ ಅವಳು ಅಮೋರಿಯರ ದೇಶದಲ್ಲೇ ಇದ್ದಾಳೆ. See, they are in the Amorites. ಅಮೋರಿಯ ದೇಶದಲ್ಲೇ ಇದ್ದಾಳೆ. They are in the Amorites kingdom. ಆದ್ರೆ ಅವಳಿಗೆ ಏನಾಗಿದ್ದಾಳೆ? ಇಸ್ರಾಯೇಲಳಾಗಿದ್ದಾಳೆ. But she is belong to the Israelites. ಆಮೇಲೆ ಇದುವರೆಗೂ ಈ ಗಮನಿಸ್ರಿ, ಅವಳು ಅಲ್ಲಿರೋ ತನಕ ಅವಳಿಗೆ ಏನಾಗಿರ್ಲಿಲ್ಲ, ಮಕ್ಕಳಾಗಿರ್ಲಿಲ್ಲ. Till then she didn't have children. ಆಮೇಲೆ ಆಕೆ ಒಂದು ಯೌವನಸ್ಥ ಸ್ತ್ರೀ ಆಗಿದ್ದಾಳೆ. She is a woman. ಆದ್ರೆ ಆಕೆ ಏನಾಗಿದ್ದಾಳೆ ಅಂದ್ರೆ ಒಂದು ವೇಶ್ಯಾವಾಟಿಕೆಯಲ್ಲಿ ಆಕೆ ತೊಡಗಿದ್ದಾಳೆ. She is into the business of Haran. ಆಮೇಲೆ ಈಗ ಅದರಿಂದ ಅವಳು ಬಿಡುಗಡೆ ಆಗ್ತಾ ಇದ್ದಾಳೆ. She has become freedom in that business. ಈಗ ಗಮನಿಸೋದಾದ್ರೆ ಅವಳು ಬಿಡುಗಡೆ ಆದ ನಂತರ ಆಮೇಲೆ ಅವಳಿಗೆ ಮಗು ಹುಟ್ಟುತ್ತದೆ. After she come out of that business, she gets conceived. ನಾವು ಸಾರಳನ್ನ ಗಮನಿಸೋದಾದ್ರೆ ಸಾರಳು ಅವಳು ಅಧ್ಯಾಯದಲ್ಲಿ 12ನೇ ಅಧ್ಯಾಯದಲ್ಲಿ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ನಾವು ಗಮನಿಸೋದಾದ್ರೆ ಅಲ್ಲಿ ಫರೋಹ ಅವಳನ್ನ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಳ್ಳೋದಕ್ಕಾಗಿ ತನ್ನ ಅರಮನೆಗೆ ಕರ್ಕೊಂಡು ಹೋಗ್ತಾನೆ. In Genesis 12 we can see Sarah is being taken to the ಅವಳ ಅರಮನೆಗೆ ಕರ್ಕೊಂಡು ಹೋಗ್ತಾನೆ. Abimelech's kingdom. ಅಬಿಮೆಲೆಕ್ ಅಲ್ಲ, ಫರೋ. ಅಬಿಮೆಲೆಕ್ ಬೇರೆ, ಫರೋ ಬೇರೆ. ಅಬಿಮೆಲೆಕ್ ಬೇರೆ ಕಡೆ ಬರ್ತಾನೆ. ಓಕೆ, ಈಗ ಐಗುಪ್ತರ ಆ ಅರಸ ಫರೋಹ ಏನ್ ಮಾಡ್ತಾನೆ? ಅವಳನ್ನ ಹೆಂಡತಿಯಾಗಿ ಮಾಡ್ಕೊಳ್ಬೇಕೆಂಬುದಾಗಿ ಹೇಳಿ ಅವಳನ್ನ ಕರ್ಕೊಂಡು ಹೋಗ್ತಾನೆ. The princess of Pharaoh takes Sarah into their house. ಆದ್ರೆ ಗಮನಿಸಿ, ಅವಳು ಆ ಅರಮನೆಯಲ್ಲಿ ಇದ್ರೂ ಕೂಡ, ಅರಮನೆಗೆ ಹೋದ್ರೂ ಕೂಡ ಆ ಫರೋಹನ ಆ ಸೀಡ್ ಅವಳೊಳಗೆ ಅವಳ ಭೂಮಿಯಲ್ಲಿ ಬೀಳಲಿಕ್ಕೆ ದೇವರು ಅನುಮತಿಸೋದಿಲ್ಲ. Though she was taken into Pharaoh's house, the women Pharaoh's house, the Pharaoh seed was not being placed in this on this land. ಅದರ ನಂತರವಾಗಿ ಅಬಿಮೆಲೆಕ ಜೆನೆಸಿಸ್ 20ನೇ ಅಧ್ಯಾಯದಲ್ಲಿ ನಾವು ಗಮನಿಸೋದಾದ್ರೆ, ನೀವು ಇವೆರಡು ಈ ವಿಷಯವನ್ನ ನೀವು ಮನೆಯಲ್ಲಿ ತೆಗೆದುಕೊಂಡು ಹೋದ್ರಿ, if you see in Genesis
20, ಅಲ್ಲಿ ಅಬಿಮೆಲೆಕ ಈಗ ಈ ಸಮಯದಲ್ಲಿ ಫರೋಹ ಕರ್ಕೊಂಡು ಹೋಗುವಾಗ ಆಕೆ ಇನ್ನು ಯೌವನಸ್ಥಳಾಗಿದ್ದಾಳೆ. say when Pharaoh take Sarah to her house, she was still young. 20ನೇ ಅಧ್ಯಾಯಕ್ಕೆ ಬರಬೇಕಾದ್ರೆ 20ನೇ ಅಧ್ಯಾಯದಲ್ಲಿ ಆಕೆಗೆ ಎಷ್ಟು ವರ್ಷ ಆಗಿದೆ? 90 years. 20ನೇ ಅಧ್ಯಾಯದಲ್ಲಿ ಸಾರಳಿಗೆ ಎಷ್ಟು ವರ್ಷ? 89 ವರ್ಷವಾಗಿದೆ. In Genesis 20 we can see Sarah age was 80. ಅಂದ್ರೆ ಅಜ್ಜಿ ಆಗಿದ್ದಾಳೆ. 89. ಅಜ್ಜಿ ಆಗಿದ್ದಾಳೆ. She has become old woman. ಅಜ್ಜಿ ಮೇಲೆ ಯಾರಿಗೆ ಮನಸ್ಸು ಬರ್ತಾ ಇದೆ? ಒಬ್ಬ ಯಂಗ್ ರಾಜನಿಗೆ ಅಭಿಮೆಲೆಕರಿಗೆ ಆಕೆಯ ಮೇಲೆ ಒಂದು ಮನಸ್ಸು ಬರ್ತಾ ಇದೆ, ಆಕೆನ ಮದುವೆ ಮಾಡ್ಕೊಳ್ಬೇಕಂತ ಹೇಳಿ. Young man had a love on the old woman. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿಯೂ ಕೂಡ ಅಲ್ಲಿ ಆ ಸೀಡ್ ಎಲ್ಲಿ ಆ ಅಭಿಮೆಲೆಕನ ಸೀಡು ಕೂಡ ಆ ಸಾರಳ ಗರ್ಭದಲ್ಲಿ ಬೀಳಲಿಕ್ಕೆ ದೇವರು ಅನುಮತಿಸೋದಿಲ್ಲ.